क्या तंबाकू के ऊपर और गुटखा के ऊपर कांग्रेस पार्टी चाहती है कि हम 5% में दें? मुझे समझ में नहीं आ रहा है। ಎರಡು ತೆರಿಗೆ ಸ್ಲ್ಯಾಬ್ ಹಾಗೆ ಜಿಎಸ್ಟಿ ದರ ಬದಲಾವಣೆಗೆ ಮುನ್ನುಡಿ ಬರೆದಿರುವಂತಹ ಜಿಎಸ್ಟಿ ಮಂಡಳಿಯ 56ನೇ ಸಭೆ ಜನರಿಗೆ ರಿಲೀಫ್ ಅನ್ನು ಕೊಟ್ಟಿದೆ. ಜಿಎಸ್ಟಿ ಮಂಡಳಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದಂತಹ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಅಗತ್ಯ ವಸ್ತುಗಳು, ವಾಹನಗಳು, ಕೃಷಿ, ಎಲೆಕ್ಟ್ರಾನಿಕ್ ಉಪಕರಣಗಳ ಮೇಲಿನ ಜಿಎಸ್ಟಿ ದರಗಳಲ್ಲಿ ಕಡಿತ ಘೋಷಣೆಯನ್ನ ಮಾಡಿದ್ರು. ಸೆಪ್ಟೆಂಬರ್ 22ರ ನವರಾತ್ರಿಯ ಮೊದಲ ದಿನದಿಂದ ಜಾರಿಗೆ ಬರುವಂತಹ ಸ್ಲ್ಯಾಬ್ಗಳನ್ನು 5% ಹಾಗೆ 18% ಸೀಮಿತಗೊಳಿಸುವ ಮೂಲಕ ಜಿಎಸ್ಟಿ ಕೌನ್ಸಿಲ್ ದರ ಪರಿಷ್ಕರಣೆಯನ್ನ ಅನುಮೋದಿಸಿದೆ. ಇನ್ನು ಈ ಸಂಬಂಧವಾಗಿ ಪತ್ರಿಕಾಗೋಷ್ಠಿಯಲ್ಲಿ ವರದಿಗಾರರಿಗೆ ಮಾಹಿತಿಯನ್ನ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟರು. ಯಾವುದೇ ರಾಜ್ಯದೊಂದಿಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಎಲ್ಲಾ ನಿರ್ಧಾರಗಳನ್ನು ಸರ್ವಾನುಮತದಿಂದ ಕೈಗೊಳ್ಳಲಾಗಿದೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು. ಆದರೆ ತಂಬಾಕು ಹಾಗೆ ಸಿಗರೇಟ್ಗಳಂತಹ ಕೆಲವು ವಸ್ತುಗಳಿಗೆ 40% ಸ್ಲ್ಯಾಬ್ ನಿಗದಿಪಡಿಸೋ ಕೇಂದ್ರದ ನಿರ್ಧಾರವನ್ನ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಇದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕಾಂಗ್ರೆಸ್ ಪಕ್ಷ ತಂಬಾಕು ಹಾಗೆ ಗುಟ್ಕಾ ಮೇಲೆ ಕೇವಲ 5% ತೆರಿಗೆ ವಿಧಿಸಬೇಕು ಅಂತ ಬಯಸುತ್ತಾ ಅಂತ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ಅಧಿಕಾರದ ಅವಧಿಯಲ್ಲಿ ರಾಜ್ಯಗಳು ಕೇಂದ್ರ ಸರ್ಕಾರದ ಮೇಲೆ ನಂಬಿಕೆನೇ ಇಡ್ತಾ ಇರಲಿಲ್ಲ. ಈ ಕಾರಣಕ್ಕೆ ಜಿಎಸ್ಟಿ ಜಾರಿಗೆ ತರೋದು ಅಸಾಧ್ಯ ಅಂತ ಕಾಂಗ್ರೆಸ್ ಅಂದ್ಕೊಂಡಿತ್ತು. ಆದರೆ ನಮ್ಮ ಸರ್ಕಾರ ಜಿಎಸ್ಟಿಯನ್ನ ಜಾರಿಗೆ ತಂದಿದ್ದಲ್ಲದೆ ಮೋದಿ ನೇತೃತ್ವದಲ್ಲಿ ಮುಂದಿನ ಪೀಳಿಗೆಯ ಜಿಎಸ್ಟಿ ಪರಿಷ್ಕರಣೆಯನ್ನು ಕೂಡ ಜಾರಿ ಮಾಡಿದೆ ಅಂತ ಖುಷಿ ವ್ಯಕ್ತಪಡಿಸಿದ್ರು. ಪಾನ್ ಮಸಾಲ, ಗುಟ್ಕಾ, ಸಿಗರೇಟ್, ಜರ್ದಾ ಅಗಿಯೋ ತಂಬಾಕು ಉದ್ಯಮಗಳು ಹಾಗೆ ಬೀಡಿ, ಸಿಗರೇಟ್ ಉತ್ಪನ್ನಗಳಿಗಾಗಿ 40% ಪ್ರತ್ಯೇಕ ಸ್ಲ್ಯಾಬ್ ರಚನೆ ಮಾಡೋದಕ್ಕೆ ಡಿಸೈಡ್ ಮಾಡಲಾಗಿದ್ದು, ಇವುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಉತ್ಪನ್ನಗಳಿಗೆ ಹೊಸ ಪರಿಷ್ಕೃತ ದರಗಳು ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರುತ್ತೆ. ಹಾಗೆ ರಾಜ್ಯದ ಆದಾಯ ನಷ್ಟವನ್ನ ಭರಿಸೋದಕ್ಕೆ ತೆಗೆದುಕೊಂಡ ಸಾಲಗಳನ್ನು ಸಂಪೂರ್ಣವಾಗಿ ಮರುಪಾವತಿ ಮಾಡೋ ತನಕ ತಂಬಾಕು, ಗುಟ್ಕಾ, ತಂಬಾಕು ಉತ್ಪನ್ನಗಳು, ಸಿಗರೇಟ್ಗಳ ಮೇಲೆ 28% ತೆರಿಗೆ ಹಾಗೆ ಪರಿಹಾರ ಸೆಸ್ ವಿಧಿಸಲಾಗುತ್ತೆ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಿದ್ರು. ಇನ್ನು ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಭಾಗಿಯಾಗಿದ್ದ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2 ಸ್ಲ್ಯಾಬ್ಗಳ ಜಿಎಸ್ಟಿ ರಚನೆಯನ್ನ ತಂದ್ರೆ ಕೇಂದ್ರ ಸರ್ಕಾರ ಪ್ರತಿ ವರ್ಷ 15,000 ಕೋಟಿಗಳನ್ನು ಕಳೆದುಕೊಳ್ಳುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಜಿಎಸ್ಟಿಯನ್ನ 2 ಸ್ಲ್ಯಾಬ್ಗಳ ರಚನೆಯನ್ನಾಗಿ ಮಾಡೋದ್ರಿಂದ ಕೇಂದ್ರ ಸರ್ಕಾರ ಪ್ರತಿ ವರ್ಷ 15,000 ಕೋಟಿಗಳನ್ನು ಕಳೆದುಕೊಳ್ಳುತ್ತೆ ಅಂತ ಅಂದಾಜಿಸಲಾಗಿದೆ. ನಾವು ಜಿಎಸ್ಟಿಯ ತರ್ಕಬದ್ಧಗೊಳಿಸುವಿಕೆಯನ್ನ ವೆಲ್ಕಮ್ ಮಾಡ್ತೀವಿ, ಆದರೆ ಆದಾಯವನ್ನ ರಕ್ಷಿಸೋದು ನಮ್ಮ ಗುರಿ. ಆದರೆ 15,000 ಕೋಟಿಗಳ ರೂಪಾಯಿಯನ್ನಷ್ಟ ದೊಡ್ಡ ಮೊತ್ತ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. राजनीति भी हुई थी, गब्बर सिंह टैक्स जैसे शब्दों का इस्तेमाल किया गया था, और आज जब रिफॉर्म की बात हो रही है तब भी विपक्ष के कुछ नेताओं के जो है पोस्ट आने लगे हैं उसी शब्दों का इस्तेमाल करते हुए, ये कहते हुए कि जो अधिकतम स्लैब था 28 का उसको बढ़ा करके 40% कर दिया गया है. मैम, क्योंकि पॉलिटिकल है. क्या टोबैको के ऊपर 5% टैक्स मांग रहे हैं कांग्रेस पार्टी? क्या तंबाकू के ऊपर और गुटखा के ऊपर कांग्रेस पार्टी चाहती है कि हम 5% में दें? मुझे समझ में नहीं आ रहा है कि कांग्रेस पार्टी उनके समय पर जीएसटी लागू करना असंभव माने, क्योंकि ट्रस्ट स्टेट केंद्र सरकार के ऊपर ट्रस्ट नहीं था. वो कॉम्पनसेट कर पाएंगे, कुछ अश्योरेंस दे पाएंगे, इन सभी विषयों के ऊपर यूपीए सरकार के ऊपर स्टेट गवर्नमेंट्स भरोसा नहीं किया, इसीलिए वो लागू कर नहीं पाए. हम मोदी जी के नेतृत्व में लागू भी किया और सेकेंड जनरेशन रिफॉर्म्स भी कर रहे हैं, जिससे जनता को राहत मिले उनका डे टू डे आइटम्स के ऊपर, और एमएसएमई और लेबर इंटेंसिव यूनिट्स को भी राहत मिले, जिससे वो ईसी कंप्लायंस भी होगा, रेट भी कम होगा. कांग्रेस पार्टी को मैं कैसे क्या शब्द उपयोग करूं, उनके माइंड तैयार करें. अपोज करना है कि समर्थन देना है. अच्छे विषय जो जनता के लिए हित में है उसमें समर्थन देने में कोई जनता आपके ऊपर कोई कंफ्यूजन में नहीं रहेंगे, मगर अब जनता आपको सही जवाब देंगे, क्योंकि जब कट कर रहे हैं रेट उसमें समर्थन देने में संकोच और ऊपर से कंफ्यूजन करवा रही हो जनता के मन में. जनता आज आपके गुमराह वाले काम में आपके साथ नहीं है, आपको एक्सपोज करेंगे जनता. Number 4. All this will be effective 22nd September 2025.
which is the first day of Navaratri. The changes in GST rates of all goods except for pan masala, gutka, cigarettes, chewing tobacco, products like zarda, unmanufactured tobacco, BD, will be implemented with effect from 22nd September 25. Except for these, for all items, the new rates will come into effect from 22nd September. I hope I'm clear on that. But pan masala, gutka, cigarettes, chewing tobacco, products like zarda, unmanufactured tobacco and BD will continue at the existing rates of GST and compensation cess where applicable till the loan and interest payment obligations under the compensation cess account are completely discharged. I hope I'm clear. Every item will come under the new rate from 22nd September except for these tobacco-related products, which will continue on the 28% and compensation cess where applicable till such a time we completely repay the loan. Based on this decision of this set of tobacco products continuing till some time, based on that decision, the Union Finance Minister and the Chairperson of the GST Council is actually authorized to decide on the date, actual date of transition for these tobacco-related products as soon as the loan and interest is cleared.